ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈಗ ಗೆಲುವನ್ನ ಕಂಡುಕೊಂಡು ತನ್ನ ಮೊದಲ ಮುಖ್ಯಮಂತ್ರಿಯ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಇದೇ ಬರುವಂತ 9ನೇ ತಾರೀಕಿನಂದು ಕೋಲ್ಕತ್ತಾದಲ್ಲಿ ಅದ್ದೂರಿ ಕಾರ್ಯಕ್ರಮ ಕೂಡ ಇದೆ. ಅದಕ್ಕೆ NDA ಆಡಳಿತವಿರುವಂತ ಯಾವ್ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಜೊತೆಲಿ ಈಗ ಯಾರು ಸಿಎಂ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಅನೇಕರ ಹೆಸರುಗಳು ಆ ಲಿಸ್ಟ್ ಅಲ್ಲಿ ಇದೆ. ಈ ಪಶ್ಚಿಮ ಬಂಗಾಳದ ಚುನಾವಣೆಯ ಬಗ್ಗೆ সோতিರುವಂತ দীদি ಮತ್ತು ಗೆದ್ದಿರುವಂತ ಸುವೇಂದು ಅಧಿಕಾರಿ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. কেন কিসের জন্য আমরা তো হারিয়ে নিয়ে যাব? হারলে আমি যদি শপথ নিতে যেতাম তাহলে আমি রেজিগনেশনটা করতাম। এখন তো কোশ্চেন ডাজন্ট অ্যারাইজ। জোর করে দখল করে যদি কেউ মনে করে যে আমি কি রেজিগনেশন দিতে হবে, নো, নট দ্যাট। Now also I want to say that we didn't lose the election. It is their forceful attempt to defeat us. Officially they may, through election commission, can defeat us, but morally I am telling you that we won the election. मैं 1956 वोट में जीता था। इस बार करीब 10,000 वोट में चुनाव जीता और नंदीग्राम का हिंदू जनता फिर मुझे जिताया। वहाँ मुसलमान वोट पूरा के पूरा TMC को मिला। ये लोग बहुत कट्टरवादी, इसलिए मेरा मार्क ठीक है। मैं नंदीग्राम का हिंदू के लिए काम करूंगा। नहीं दादा, जिस तरह का एक ये जो लहर देखा गया दादा, आप लोगों ने लगातार महिला सुरक्षा, नौकरी, शिक्षा के लिए बात की है। अब क्या कहना चाहिए? एक बड़ी जिम्मेदारी, बड़ी रिस्पॉन्सिबिलिटी बीजेपी के लिए। TMC खत्म हो जाएगा विद इन 24 आवर्स। इसको बर्बाद हो जाएगा, खत्म हो जाएगा। ये भ्रष्टाचारी परिवारवादी पार्टी, इसका कोई आइडियोलॉजी नहीं है। आईपैक, कुछ पुलिस और कुछ गुंडा, खास करके एक समुदाय का कुछ गुंडा के ऊपर इसका पार्टी था। ಮೊದಲ ಬಾರಿ ಚುರುಮುರಿಯಲ್ಲಿ ಈ ಬಾರಿ ಕಮಲ ಅರಳಿದೆ. ಆದ್ರೆ ದೀದಿ ಮಾತ್ರ ಪಟ್ಟ ಬಿಟ್ಕೊಡಲ್ಲ ಅಂತ ಪಟ್ಟಿ ಹಿಡಿದು ಕೂತ್ಕೊಂಡಿದ್ದಾರೆ ಈ ಕ್ಷಣಕ್ಕೂ. ಚುನಾವಣೆ ಮತ್ತೆ ಚುನಾವಣೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಅವರು ಮಾತಾಡ್ತಾ ಇರುವಂಥದ್ದು. ಹೊರಗಿನ ಪಕ್ಷ ಅಂತೇಳಿ ತುಂಬ ದೂರ ಇಟ್ಟುಬಿಟ್ರು ಆ ಪಶ್ಚಿಮ ಬಂಗಾಳದವರು. ಇನ್ನೂ ಆಕೆಗೆ ಬುದ್ಧಿ ಬಂದಂಗಿಲ್ಲ. ಎಲ್ಲೋ ಒಂದು ಕಡೆ ಮಾಡೋ ಕಡೆ ಅಭಿವೃದ್ಧಿ ಮಾಡದೆ ಬರೀ ಮಾತಲ್ಲೇ ಮನೆ ಕಟ್ಕೊಂಡು ಕೂತ್ಕೊಂಡು ಗಲಾಟೆಗಳು ಮಾಡಿಕೊಂಡು ಅಭಿವೃದ್ಧಿ ಶೂನ್ಯ ರಾಜ್ಯ ಮಾಡ್ಕೊಂಡು ಕೂತ್ಕೊಂಡಿದ್ದಕ್ಕೆ ಪಾಠ ಕಲಿಯುವಂಥ ಕಾಲ ಇದು. ಅಷ್ಟು ಬಾರಿ ಅಧಿಕಾರ ಕೊಟ್ಟರು ನೀವು ಬೇರೆ ಬೇರೆ ನಿಟ್ಟಲ್ಲೇ ಕೆಲಸ ಮಾಡ್ಕೊಂಡು ಹೋದ್ರಿ ಬಿಟ್ಟರೆ ನೀವು ಹಗರಣಗಳು ಒಂದೆರಡಲ್ಲ ಹಗರಣಗಳು ಎಲ್ಲ ಹಗರಣಗಳು ಮಾಡ್ಕೊಂಡು ಕೂತ್ಕೊಂಡ್ರಿ. ಅತ್ಯಾಚಾರ ನಡೆದೋಗ್ಲೂ ಕೂಡ ನೀವು ಅದನ್ನು ನಿಮ್ಮ ಅಧಿಕಾರಿಗಳನ್ನು ನಿಮ್ಮ ಮುಖಂಡರುಗಳನ್ನು ಸಮರ್ಥಿಸ್ಕೊಂಡೇ ಬಂದ್ರಿ. ಅವತ್ತು ಆ ಸಂತ್ರಸ್ತೆಯ ತಾಯಿ ಚುನಾವಣೆಗೆ ನಿಂತ್ಕೊಂಡು ಇವತ್ತು ಗೆದ್ದಿದ್ದಾರೆ. ಇದೆಲ್ಲ ತುಂಬ ದೊಡ್ಡ ಪಾಠ. ಇನ್ನೂ ಕಲಿಯೋದಕ್ಕೆ ನಿಮಗೆ ತುಂಬ ಅವಕಾಶಗಳಿತ್ತು. ಆದರೆ ಇನ್ನೂ ಯಾವುದೋ ಒಂದು ಗೊಡ್ಡು ಇದಕ್ಕೇನೆ ಕೂತ್ಕೊಂಡಿದ್ದೀರಿ. ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುವಂಥ ಕಾಲ ಇದು. ನೀವು ಏನು ಮಾಡಬೇಕಾಗಿತ್ತು? ತುಂಬ ದೊಡ್ಡ ಈ ಸೋಲಿನ ಸಿಹಿ ಇದು ಅನುಭವಿಸ್ಬೇಕು. ಇದರ ರುಚಿಯಿಂದ ನೀವು ಗೆಲುವಿನ ರುಚಿಯನ್ನು ಕಾಣಬೇಕು. ಆದರೆ ನೀವು ಮತ್ತೆ ಆ ಗೊಡ್ಡು ಇದಕ್ಕೆ ವಾದಕ್ಕೆ ಕೂತ್ಕೊಂಡಿದ್ದೀರಿ. ಹೊರಗಿನ ಪಕ್ಷದವ್ರು ನಿಮ್ಮನ್ನು ತುಂಬ ಹೊರಗಿಟ್ಟಿದ್ದಾರೆ. ಈಗಾದರೂ ಹೊರಗಿನಿಂದ ಒಂದು ನಿಮ್ಮ ಪಶ್ಚಿಮ ಬಂಗಾಳವನ್ನು ಕೂತ್ಕೊಂಡು ನೋಡಿ. ನೀವು ಕಟ್ಟಿ ಬೆಳೆಸಿದ ಪಶ್ಚಿಮ ಬಂಗಾಳವನ್ನು ನೋಡಿ. ನಿಮ್ಮ ತಪ್ಪು ನಿರ್ಧಾರಗಳು ಏನಾಯಿತು? ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತಗಳನ್ನು ವಿರೋಧಿಸ್ಕೊಂಡು ಬಂದ್ರಿ. ನೀವು ಈಚೆ ಬಂದು ನಿಂತುಕೊಂಡು ಏನು ಮಾಡಕ್ಕೆ ಹೊರಟಿದ್ರಿ? ಆಗಿನವರ ತಪ್ಪುಗಳನ್ನೇ ಮತ್ತೆ ನೀವು ಪುನರಾವರ್ತಿಸ್ಕೊಂಡು ನೀವು ಅದೇ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀರಿ. ನಿಮ್ಮಲ್ಲಿ 70 ಶಾಸಕರನ್ನು ಏನು ಭ್ರಷ್ಟಾಚಾರ ವಿರೋಧಿ ಸರ್ಕಾರವನ್ನು ರಚನೆ ಮಾಡ್ತೀನಿ ಅನ್ನುವಂಥ ನಿಟ್ಟಲ್ಲಿ 74 ಜನ ಶಾಸಕರಿಗೆ, ಹಾಲಿ ಶಾಸಕರಿಗೆ ಟಿಕೆಟ್ಗಳನ್ನು ಕೊಡಲೇ ಇಲ್ಲ. 15 ಶಾಸಕರುಗಳ ಸ್ಥಾನವನ್ನು, ಕ್ಷೇತ್ರವನ್ನು ನೀವು ಬದಲಾವಣೆ ಮಾಡ್ಕೊಂಡು ಕೂತ್ಕೊಂಡ್ರಿ. ತುಂಬ ದೊಡ್ಡ ಬದಲಾವಣೆ ಮಾಡಬೇಕು ಅಂತ ಹೊರಟಾಗಲ್ಲ ಹಿಂಗೆ ಆಗುವಂಥದ್ದು. ಅದು ಬಿಜೆಪಿಯು ಕೂಡ ಪಾಠ ಕಲ್ತಿರುವಂಥದ್ದು. ಕೆಲವು ಕಡೆ ತುಂಬ ಹೊಸತೇನೋ ಒಂದು ಮಾಡಕ್ಕೆ ಹೊರಟಿದ್ದಾಗ ಈಗ ನಮ್ಮ ರಾಜ್ಯದಲ್ಲೂ ಬಿಜೆಪಿ ಕೆಲವೊಂದಷ್ಟು ಪಾಠಗಳು ಕಲ್ತಿದ್ವು. ಅಲ್ಲೇನೆ ಹಿರಿಯ ನಾಯಕರನ್ನ ಬದಿಗೊತ್ತಿ ಈ ಸಂತೋಷ್ ಜಿ ಮತ್ತು ಕೇಂದ್ರದವರೆಲ್ಲ ಸೇರ್ಕೊಂಡು ಇಲ್ಲೇನೋ ಹೊಸತನದ ಹಾದಿ ಕೊಡ್ತೀವಿ ಅಂತ ಬಂದಾಗ ಬಿಜೆಪಿ ಕೂಡ ಪಾಠ ಕಲ್ತ್ಕೊಂಡ್ಬಿಟ್ಟಿತ್ತು. ಹಾಗೆ ಅಲ್ಲೂ ಒಂದೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ದೀದಿ ಹೋಗಿರೋದು ಇವತ್ತು ತುಂಬ ದೊಡ್ಡ ಸೋಲು ಅನುಭವಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ.
ಆದರೆ BJP ಅಲ್ಲಿ ದೊಡ್ಡ ಮಟ್ಟದ 206 ಸಂಖ್ಯೆಯನ್ನು ಗಳಿಸ್ಕೊಂಡು ಕೂಡ ಎಲ್ಲೋ ಒಂದು ಕಡೆ ಈ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಯಾರನ್ನು ಮಾಡಬೇಕು ಗೊಂದಲಕ್ಕೆ ಈಡಾದಂಗಿದೆ ಅಲ್ಲಿ. ಆದರೆ ಈ BJP ಯಾವತ್ತಿಗೂ ಒಂದು ಹೊಸ ಆಲೋಚನೆಯನ್ನು ತಂದಿಟ್ಕೊಂಡಿರುತ್ತೆ. ಅಲ್ಲೇನೋ ಒಂದು ದೀದಿಯ ಮುಂದೆ ಒಂದು ಹೊಸ ಮಹಿಳಾ ನಾಯಕಿಯೇನೇನೆ ಅಂದರೆ ಇವರೇನಿದ್ದಾರೆ ಅಗ್ನಿ ಮಿತ್ರ, ಅವ್ರನ್ನೇನಾದರೂ ಈ ಕೂರಿಸ್ಕೊಂಡಿರುತ್ತಾ ಮತ್ತೊಂದೇನೋ ಪ್ರತಿಷ್ಠಾಪಿಸ್ಕೊಂಡು ಅಲ್ಲೇನೋ ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡ್ಬಿಡುತ್ತಾ, ಅಥವಾ ಎಲ್ಲವನ್ನೂ ತ್ಯಾಗ ಮಾಡ್ಕೊಂಡು ಬಂದು ಸುವೇಂದು ಅಧಿಕಾರಿ ತ್ಯಾಗ ಏನು ಅದೇ ಒಂದಷ್ಟು ಹಿನ್ನೆಲೆ ಕೆಣಕಿದ್ರೆ ಮತ್ತೆ ಬೇರೆ ಬೇರೆ ಇದೆ, ಮತ್ತೆ ಚಿಟ್ಬಂಡು ಮತ್ತೊಂದು ಎಲ್ಲವೂ ಬಂದ್ಬಿಡ್ತವೆ. ಆ ಏನು ಬೆದರಿಕೆಗೆ ಒಳಗಡೆ ಬಂದು ಸೇರ್ಕೊಂಡು ಆದ್ಮೇಲೆ ಒಂದಷ್ಟು ಅಂದ್ರೆ ಯಾವುದೋ ಒಂದು ಸಿದ್ಧಾಂತಕ್ಕೆ BJPಯ ಸಿದ್ಧಾಂತಕ್ಕೆ ತಾನು ಬದ್ಧ ಅನ್ನುವಂಥ ನಿಟ್ಟಲ್ಲ. ಇವತ್ತು ಕೂಡ ಅವ್ರ ಸ್ಟೇಟ್ಮೆಂಟ್ ಹಾಗೆ ಇತ್ತು, ಮುಸಲ್ಮಾನರು ಪೂರ್ತಿ ಪ್ರಮಾಣದಲ್ಲಿ TMCಗೆ ಮತ ಹಾಕಿದ್ದಾರೆ, ಅವರು ಕಟ್ಟರ್ ವಾದಿಗಳು ಅವರು ಅನ್ನುವಂಥ ನಿಟ್ಟಲ್ಲೇ ಮಾತಾಡಿದ್ದಾರೆ. BJPಯ ಸಿದ್ಧಾಂತವೇ ಅದು. ಆದರೆ ಒಂದು ಎಲ್ಲರೂ ಕೂಡ ಅದನ್ನು ಒಪ್ಪೋದಿಲ್ಲ. ಆದರೆ ಇವ್ರು ಎಲ್ಲೋ ಒಂದು ಕಡೆ ಸುವೇಂದು ಅಧಿಕಾರಿ ಹೇಳ್ತಾರೆ ಮುಸಲ್ಮಾನರು ಪೂರ್ತಿ ಪ್ರಮಾಣದಲ್ಲಿ TMCನೇ ನೆಚ್ಕೊಂಡಿದ್ರು, ಕಟ್ಟರ್ವಾದಿಗಳು ಅವರು ಆ ಕಡೆನೇ ಹೋಗಿದ್ದಾರೆ, ಹಾಗಾಗಿ ನಾವು ಹಿಂದುತ್ವದ ಅಡಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದು, ನಾವು ಅದೇ ನಿಟ್ಟಲ್ಲಿ ಸರ್ಕಾರ ರಚನೆ ಮಾಡ್ತೇವೆ, ಅದೇ ಹಿಂದೂಗಳೇ ಗೆಲ್ಸಿದ್ದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಂಗಾಗಿ ನೀವು ಎಲ್ಲೇ ಹೋದ್ರೂ ಕೂಡ ಒಂದು ಸಿದ್ಧಾಂತಕ್ಕೆ ಬದ್ಧ ಅಂದುಕೊಂಡ್ರೆ ಅದು ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದ ರಿಸಲ್ಟ್ ಏನಿದೆ, ಫಲಿತಾಂಶ ಏನಿದೆ, ಅದನ್ನು ಬೇರೆ ರಾಜ್ಯಗಳಲ್ಲೂ ನೋಡೋದಕ್ಕೆ ಸಾಧ್ಯ ಅಂತ. ಅಂದರೆ ಕರ್ನಾಟಕದಲ್ಲೂ ಕೂಡ ನಾಳೆಗೆ ನೀವು ಪಶ್ಚಿಮ ಬಂಗಾಳದಲ್ಲಿ ದೀದಿ ಆ ಮುಸ್ಲಿಮರ ತುಷ್ಟೀಕರಣ ಅತಿಯಾಗಿದ್ದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಅವರಿಗೆ ದೊಡ್ಡ ಹಿನ್ನಡೆ ಆಯಿತು ಅಂತ. 30% 33% ಏನೋ ಮುಸಲ್ಮಾನರನ್ನ ಓಲೈಕೆ ಮಾಡಕ್ಕೆ ಹೋಗಿ ಉಳಿದಂತಹ ಮತದಾರರನ್ನ ಕಳ್ಕೊಳ್ಳುವಂಥ ಪ್ರಯತ್ನ ಮಾಡಬಾರ್ದಾಗಿತ್ತು. ನೀವು ಯಾರು ತಪ್ಪಿತಸ್ಥರಿದ್ದಾರೋ, ಯಾರು ಭ್ರಷ್ಟಾಚಾರಿಗಳಿದಾರೋ, ಯಾರು ಅನಾಚಾರಿಗಳಿದಾರೋ ಅವ್ರ ವಿರುದ್ಧವಾಗಿ ನಿಮ್ಮ ಹೋರಾಟವನ್ನು ನಿರಂತರವಾಗಿಸ್ಕೊಂಡಿದ್ರೆ ಪಶ್ಚಿಮ ಬಂಗಾಳದ ದೀದಿ ಇವತ್ತು ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರೋದ್ರಲ್ಲಿ ಸ್ಪಷ್ಟವಾಗಿತ್ತು. ಆದರೆ ಇವರು ಎಲ್ಲಾ ವಿಚಾರಕ್ಕೂ ಕೇಂದ್ರವನ್ನೇ ಹೊಣೆಗಾರಿಕೆ ಮಾಡಿಸ್ಕೊಂಡು ತಾನೇನೋ ಹೊರಗಿನ ಪಕ್ಷವನ್ನ ಇಲ್ಲಿ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ, ಆಮೇಲೆ ಇವರ ಸಿದ್ಧಾಂತ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲೋ ಒಂದ್ ಕಡೆ ವಾಲ್ಕೊಂತ ಹೋಯ್ತಲ್ಲ. ಇದು ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ನಮಗೆ ನಾವೇ ಶತ್ರುಗಳಾಗ್ತೀವಿ ಮುಂದೆ ಅನ್ನುವಂಥ ಭಯ ಕಾಡಿಸ್ತಾ ಬಂತು. BJPಯ ಸಿದ್ಧಾಂತದಲ್ಲಿ ನಮಗೆ ಭದ್ರ ನೆಲೆ ಇದೆ, ನಾವೊಂದು ಶೆಲ್ಟರ್ ಅಡಿ ಇರ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಹೋದ್ರು. ಮೋದಿ ಮತ್ತೆ ಅಮಿತ್ ಶಾ ಚಾಣಾಕ್ಷತನ ಅಲ್ಲಿ ವರ್ಕ್ ಆಯ್ತು. ನಿಮ್ಮ ದೀದಿಯ ಆ ಭಯದ ವಾತಾವರಣದಿಂದ ಈಚೆ ತರ್ತೀವಿ ಅನ್ನುವಂಥ ಅವರ ಹೇಳಿಕೆಗಳೇನಿದ್ದು ಅವೆಲ್ಲ ವರ್ಕೌಟ್ ಆಗ್ತವೆ, ಅದನ್ನೆಲ್ಲ ವರ್ಕ್ ಮಾಡ್ತಾವೆ. ಸುವೇಂದು ಅಧಿಕಾರಿಯನ್ನು ಒಬ್ಬ ಸಾಮಾನ್ಯನಂತಿದ್ದವನನ್ನ ಅದೇ ದೀದಿ ಬೆಳೆಸಿ ತಗೊಂಬಂದು 5 ಖಾತೆಗಳಿಗೆ ಇಟ್ಕೊಂಡಿದ್ರು ಅವರು. ಆ 5 ಖಾತೆಗಳನ್ನ, ರಾಜ್ಯ ಖಾತೆಗಳನ್ನ ಬದಿಗೊತ್ತಿ ಅವರು ಬಂದು BJP ಸೇರ್ಕೊಂಡು BJPಯಲ್ಲಿ ನನಗೆ ಹೊಸದೇನೋ ಒಂದು ಭವಿಷ್ಯ ಕೊಡ್ತಾರೆ ಅನ್ನುವಂಥ ಸಿದ್ಧಾಂತಕ್ಕೆ ಒಪ್ಕೊಂಡು BJPಗೆ ಬಂದ ನಂತರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ 20ರಲ್ಲಿ ಬಂದು ಸೇರ್ಕೋತಾರೆ, 21ರಲ್ಲಿ ಚುನಾವಣೆಯಲ್ಲಿ ತನಗೇನು ಬೇಕೋ ಅದನ್ನು ಮಾಡ್ತಾರೆ. ಆದರೆ ನಾನು ಯಾರು ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ಯಾರನ್ನ ಬದಿಗೊರಿಸಿ ಬಂದಿದ್ನು ಮತಕ್ಷೇತ್ರದಲ್ಲಿ ಬಂದು ಅದೇ ಮಮತಾ ದೀದಿಯನ್ನ ಸೋಲಿಸ್ತಾರೆ. ಜೊತೆಲಿ ಅಲ್ಲೊಂದು ಸಂದೇಶ ಕೊಡ್ತಾರೆ. ಜೊತೆಲಿ ಅವ್ರದ್ದೇ ದೀದಿಯವರ ಸರ್ಕಾರದ ಸಚಿವರಾದಂತ ಕ್ರೀಡಾ ಸಚಿವರಾಗಿದ್ದಂತ ಮನೋಜ್ ತಿವಾರಿ ಬಂದು ಹೇಳ್ತಾರೆ 5 ಕೋಟಿ ಕೇಳಿದ್ರು, 70 ಜನಕ್ಕೂ ಹೆಚ್ಚು ಜನ 5 ಕೋಟಿ ಕೊಟ್ಟು ಈ ಬಾರಿ ಕಂಟೆಸ್ಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ನೋಡಿ, ತುಂಬಾ ದೊಡ್ಡ ಮಟ್ಟಕ್ಕೆ ಸ್ಟೇಟ್ಮೆಂಟ್ ಅದು. ಎಲ್ಲಾ ಇದ್ರಲ್ಲೂ ಬೆದರಿಕೆಗಳನ್ನ ಹಾಕೋದು, ಆಮಿಷಗಳನ್ನು ಒಡ್ಡೋದು ಎಲ್ಲವನ್ನೂ ಮಾಡ್ಕೊಂಡು ಕೂತ್ಕೊಂಡ್ರಾಯಮ್ಮ. ಅವ್ರಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಅಂತಂದ್ರೆ ಅವರಿಗೆ ಬರೀ ಕೇಂದ್ರ ಸರ್ಕಾರವನ್ನ ಬೈದಾಡ್ಕೊಂಡು ಓಡಿದ್ರೆ ನನ್ನ ಪಶ್ಚಿಮ ಬಂಗಾಳ ನನ್ನ ಯಾವತ್ತೂ ಕೈ ಹಿಡಿದು ಕೂತ್ಕೊಂಡಿರುತ್ತೆ ಅಂತ. ಆದ್ರೆ ಒಂದು ದಿನಕ್ಕೂ ನೀವು ನಂಬಲಿಲ್ಲ. ನಿಮ್ಮನ್ನ ನೆಚ್ಚಿಕೊಳ್ಳಕ್ ಆಗದೇನೆ ನೀವು ತಂದಿಟ್ಟಿರುವ ಪರಿಸ್ಥಿತಿಗೆ ರಾಜ್ಯ ಬಿಟ್ಟು ಹೋದ ಹುಡುಗರೆಲ್ಲ ಹೋಗಿದ್ರಲ್ಲ, ಯಾರು ಕೆಲಸ ಸಿಗದೆ ಹೊರಗಡೆ ಹೋಗಿದ್ದ ಬಂಧುಗಳೇನಿದ್ದಾರೆ ಇವರು ವಿರುದ್ಧವಾಗಿ ಹೋದಂಥವ್ರು, ಅವರೆಲ್ಲ ಬಂದು ಮತ ಹಾಕಿದ್ದಾರೆ. ಅವೆಲ್ಲ ನಿಮಗೆ ಮುಳುವಾಯ್ತಾ ಬಂತು. ನೀವು ಅಭಿವೃದ್ಧಿ ಇಟ್ಕೊಂಡು ಹುಡುಗರಿಗೆ ಉದ್ಯೋಗವನ್ನು ಕೊಟ್ಕೊಂಡು ಅಲ್ಲೇನಾದರೂ ನೀವು ಒಂದಷ್ಟು ಬೆಳವಣಿಗೆಗಳನ್ನ ಅಭಿವೃದ್ಧಿಯನ್ನ ಮಾಡ್ಕೊಂಡು ಏನಾದರೂ ಮಾಡಿ ಅದಾದ ನಂತರದಲ್ಲಿ ಮೋದಿನೋ ಕೇಂದ್ರ ಸರ್ಕಾರನೋ ಬೈಕೊಂಡು ಕೂತ್ಕೊಂಡಿದ್ರೆ ನಿಮ್ಮ ಏನು ಪಟ್ಟ ಇತ್ತು ಅದು ಈಗಲೂ ಭದ್ರ ಆಗಿದೆ. ಆದ್ರೆ ನೀವು ಏನ್ ಮಾಡ್ತಿದ್ರಿ, ಬೈದಾಡೋ ಕಾಲದಲ್ಲಿ ನೀವು ರಾಜ್ಯವನ್ನೇ ಮರ್ತು ಬಿಟ್ರಿ. ನೀವು ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಬಾಂಗ್ಲಾ ನುಸುಳುಕೋರನ್ನ ತಗೊಂಬಂದುಕೊಂಡು ಅವ್ರನ್ನೇ ಮತದಾರನ ಮಾಡಿಕೊಂಡು ನೀವು ಅವ್ರನ್ನ ನೆಚ್ಕೊಂಡೇ ಚುನಾವಣೆ ಮಾಡ್ತೀನಿ ಅಂತ ಕೂತ್ಕೊಂಡು ಹೋಗಿದ್ದೇನಿದೆ, ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುವಂಥದ್ದು SIR ಅಲ್ಲಿ ಒಂದಷ್ಟು ಎಲ್ಲ ಹೋಯ್ತು. ಆ ನಿಟ್ಟಲ್ಲಿ ಒಂದಷ್ಟು ಕೆಲಸಗಳಾದವು.
ಆಮೇಲೆ ಈ ಉದ್ಯೋಗ ಅರಸಿ ಹೊರಗಡೆ ಹೋಗಿರುವಂಥವ್ರು, ಇವ್ರ ಮೇಲೆ ಯಾರು ದ್ವೇಷ ಕಾರ್ತಾ ಇದ್ರು ಹುಡುಗರು ರಾಜ್ಯ ಬಿಟ್ಟು ಆಚೆ ಹೋಗಿ ಅವರೆಲ್ಲ ಬಂದು ಮತದಾನ ಮಾಡಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಯ್ತು. ತುಂಬಾ ದೊಡ್ಡ ಮಟ್ಟದ ದಾಖಲೆ ಅದು. ಅದಾದ ನಂತರದಲ್ಲಿ ಹಿಂದೂ ದ್ವೇಷಿಗಳು ಇವರು ಹಿಂದುತ್ವವನ್ನ ಅಂದ್ರೆ ಬಿಜೆಪಿ ಬೈಯೋ ನೆಪದಲ್ಲಿ ಹಿಂದೂಗಳನ್ನ ಬದಿಗೆ ಸರಿಸ್ತಾ ಬಂದ್ರು. ಅವ್ರು ಮತದಾರರು ಅನ್ನೋದು ಆ ಕಡೆ ದೀದಿ ಕಾಣಿಸ್ಲೇ ಇಲ್ಲ. ಮತದಾರರು ನಮಗೆ ನಾನು ಯಾರನ್ನು ಬೈದಿದ್ನೋ ಅವರಲ್ಲೇ ಮತದಾರರಿದ್ದಾರೆ ಅನ್ನುವಂಥದ್ದು ಈ ಫಲಿತಾಂಶದಲ್ಲಿ ಕಾಣಿಸ್ಕೊಂಡು ಮುಂದಿನ ಬಾರಿ ನೀವೇನಾದರೂ ಆ ನಿಟ್ಟಲ್ಲಿ ಯೋಚನೆ ಮಾಡಿದ್ರೆ ಇವರ ಆಡಳಿತ ವಿರೋಧಿ ಅಲೆ ಏನಾದರೂ ಇದ್ದಾಗ ನಿಮಗೆ ಈಗೇನು ಈ ಸೋಲಿನಿಂದ ಪಾಠ ಕಲಿತಿದ್ದೀರಿ ಅದನ್ನು ಅಲ್ಲಿ ಪ್ರಯೋಗ ಮಾಡಿಕೊಂಡು ಗೆದ್ದು ಬರೋ ಪ್ರಯತ್ನ ಮಾಡ್ಬೋದು. ಇನ್ನು ಈ ಅಧಿಕಾರಕ್ಕೆ ಬಂದಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಯಾರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾಗ ಸಮೀರ್ ಭಟ್ಟಾಚಾರ್ಯ ಒಂದು RSSನ ಹಿನ್ನೆಲೆಯಿಂದ ಬಂದಂಥವರು, ಪಕ್ಷದ ಸಿದ್ಧಾಂತಕ್ಕೆ ತುಂಬ ದೊಡ್ಡ ಮಟ್ಟದ ಗಟ್ಟಿ ಶಕ್ತಿಯಾಗಿ ನಿಂತಿರುವಂಥ ವ್ಯಕ್ತಿ, ಮತ್ತು ಭ್ರಷ್ಟಾಚಾರದಿಂದ ತುಂಬ ದೂರ ಇರುವಂಥ ವ್ಯಕ್ತಿ, ಸ್ವಲ್ಪ ಸ್ಪಷ್ಟವಾಗಿದ್ದ ವ್ಯಕ್ತಿ. ಹಾಗಾಗಿ ಏನಾದರೂ ಹೊಸದಕ್ಕೇನಾದರೂ ಪ್ರಯೋಗ ಮಾಡಬೇಕು, ಸುವೇಂದು ಅಧಿಕಾರಿಯನ್ನು ಏಕಾಏಕಿ ತಂದು ನಿಲ್ಲಿಸಬಾರ್ದು, ಈಗ ತಾನೇ ಪಕ್ಷಕ್ಕೆ ಬಂದವರು ಅನ್ನುವಂಥದ್ದು ಏನಾದರೂ BJP ತಲೆಯಲ್ಲಿ ಬಂದರೆ ಸಮೀರ್ಗೆ ಒಂದು ಅವಕಾಶ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಇದೆಲ್ಲ 10% ಒಳಗಡೆ ಇರುವಂತಹ ಸಾಧ್ಯತೆ. 90% ಸುವೇಂದು ಅಧಿಕಾರಿನೇ ನೆಚ್ಚಿಕೊಂಡು ಇವತ್ತು ಬಿಜೆಪಿಯಲ್ಲಿ ಚುನಾವಣೆ ಮಾಡಿರುವಂಥದ್ದು, ಮತ್ತೆ ಆತನನ್ನ ಅದು ಬಂಗಾಳದ ಹುಲಿ ಅಂತಾನೆ ಅಂದ್ಕೊಂಡು ಅಲ್ಲೊಂದಷ್ಟು ಘೋಷಣೆ ಮಾಡಿರುವಂಥದ್ದು. ಹಿಂದುತ್ವಕ್ಕೆ ಬದ್ಧವಾಗಿರುವಂಥ ಸುವೇಂದು ಅಧಿಕಾರಿನ ಬಿಟ್ಟು ಏನೋ ಒಂದು ಹೊಸ ಪ್ರಯೋಗ ಮಾಡಬೇಕು ಅಂತ ಬಂದ್ರೆ ಸಮೀರ್ ಒಂದು ಕೊಡ್ಬೋದು, ಇಲ್ಲ ದೀದಿಯ ಮುಂದೆ ಇನ್ನೊಬ್ಬ ಮಹಿಳೆನೇ ತಂದು ನಿಂತ್ಕೊಂಡು ಏನೋ ಬೇರೆ ಒಂದು ಪ್ರಯೋಗ ಮಾಡ್ತೀವಿ ಅಂತ ಬಂದ್ರೆ ಅಗ್ನಿಮಿತ್ರ ಬಂದು ನಿಂತ್ಕೋತಾರೆ. ಸಾಮಾನ್ಯ ಫ್ಯಾಷನ್ ಡಿಸೈನರ್ ಆಗಿರುವಂತಹ ಮಹಿಳೆಯನ್ನ ತಂದು ಈ ಮಟ್ಟಕ್ಕೆ ಬೆಳೆಸಿ ನಿಂತಿದೆ ಬಿಜೆಪಿ. ಅಲ್ಲೊಂದೇನಾದ್ರೂ ಪ್ರಯೋಗ ಕೇಳಿದ್ರೆ ಈ ಮೂರು ಸಾಧ್ಯತೆ ಇದೆ. ಇನ್ನೊಬ್ಬ ಸ್ವಾಮೀಜಿಯ ಹೆಸರು ಕೂಡ ಹಿಂದುತ್ವದ ಮತಗಳನ್ನು ಸೆಳೆಯೋದಕ್ಕೆ ಒಬ್ಬ ಸ್ವಾಮೀಜಿಯನ್ನು ಕೂಡ ಬಳಕೆ ಮಾಡಲಾಗಿತ್ತು. ಸತೀಶ್ ಆಚಾರ್ಯ ಅಂತಾನೇನೋ ಒಬ್ಬ ಸ್ವಾಮೀಜಿ ಹೆಸರು ಕೂಡ ಬಂದಿತ್ತು. ಅವ್ರನ್ನೂ ಕೂಡ ಅಲ್ಲಗಳೆಯುವಂತಿಲ್ಲ. ಒಂದು 3-4 ಹೆಸರುಗಳು ಓಡಾಡ್ತಾ ಇದ್ದಾವೆ. ಕೇಂದ್ರದ ನಾಯಕರು ಯಾರನ್ನ ಸೂಚನೆ ಕೊಡ್ತಾರೋ ಆ ನಿಟ್ಟಲ್ಲಿ ನಾವು ಬದ್ಧವಾಗಿದ್ದೀವಿ ಅಂತ ಸಮೀರ್ ಯಾರು ಇವತ್ತು CM ರೇಸ್ನಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರೋ ಅದೇ ಇವರು ಯಾರು ಸುವೇಂದು ಅಧಿಕಾರಿ ಹೇಳ್ತಾ ಇರುವಂಥದ್ದು. ಕೇಂದ್ರದ ಅಂದರೆ BJPಯ ಕೇಂದ್ರದ ನಾಯಕರು ಯಾರನ್ನ ಸಲಹೆ ಮಾಡ್ತಾರೋ ಅವರು ಬಂಗಾಳದ ಸ್ಥಳೀಯರಾಗಿದ್ದಾಗ ನಮ್ಮ ಯಾವುದೇ ಆಕ್ಷೇಪ ಇರೋದಿಲ್ಲ. ಅವ್ರು ಯಾರನ್ನು ತೋರಿಸ್ತಾರೋ ಅವ್ರನ್ನ ಒಪ್ಕೋತೀವಿ. ಯಾಕಂದರೆ ಸ್ಥಳೀಯರನ್ನ ಬಿಟ್ಟು ಹೊರಗಿನವರು ಅಂತ ಹೇಳಿ ದೀದಿ ಏನು ಒಂದು ಅಧಿಕಾರದಲ್ಲಿ ಕೂತ್ಕೊಂಡಿದ್ರು ಪಟ್ಟಭದ್ರ ಹಿತಾಸಕ್ತಿಯೊಂದಿಗೆ, ಅದನ್ನ ನಾವು ಇವತ್ತು ತೊಡೆದು ಹಾಕಿದ್ದೀವಿ. ನಾವು ಇವತ್ತು ಸ್ಥಳೀಯ ಮಟ್ಟದಲ್ಲೇ BJPಯನ್ನು ಕಟ್ಟಿ ನಿಂತ್ಕೊಂಡು ಸರ್ಕಾರ ತಂದಿದ್ದೀವಿ. ಹಾಗಾಗಿ ಸ್ಥಳೀಯರಿಗೆ ನೀವು ಅಧಿಕಾರ, ಯಾಕಂದರೆ BJP ಒಂದೊಂದ್ಸರಿ ಪ್ರಯೋಗ ಮಾಡಿಬಿಡುತ್ತೆ, ಎಲ್ಲೋ ಹೊರಗಡೆ ತಂದು ಏನೋ ಮಾಡೋದು, ಈ ಥರದ್ದೆಲ್ಲ ಪ್ರಯೋಗ ಮಾಡಬೇಡಿ ಅನ್ನುವಂಥ ಸಂದೇಶ. ಮತ್ತು ಪಕ್ಷದ ಸಿದ್ಧಾಂತಕ್ಕೆ, ಪಕ್ಷದ ನಿಲುವಿಗೆ ನಾವು ಬದ್ಧವಾಗಿದ್ದೀವಿ, ನಾವು ಎಲ್ಲೇ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ರು ಕೂಡ ಒಂದು ದೊಡ್ಡ ಸಂದೇಶ ಕೊಡ್ತೀವಿ ಅನ್ನುವಂಥದ್ದು ಸುವೇಂದು ಒಂದು ಸಾಕ್ಷೀಕರಿಸಿದ್ದಾರೆ. ಅಂದರೆ ನನ್ನ ಮೇಲ್ಗಡೆ 90% ನೆಚ್ಕೊಂಡಿದ್ರು ಕೂಡ ನೀವು ಇನ್ನೊಬ್ಬರನ್ನ ಆಯ್ಕೆ ಮಾಡಿದ್ರೆ ಅದು ಸ್ಥಳೀಯರಾಗಿದ್ದರೆ ನಾನು ಅವ್ರನ್ನೇ ನೆಚ್ಕೊಂಡು ಅವರ ಹಿಂದೆ ಬೆಂಬಲವಾಗಿ ನಿಂತು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಸಂಘಟಿತರಾಗ್ತೀವಿ ಅನ್ನುವಂಥ ಸಂದೇಶ ಕೊಟ್ಟಿರೋದೇನಿದೆ ಇದು ಸಾರ್ವಜನಿಕವಾಗಿ ಒಂದು ಸ್ವೀಕಾರಾರ್ಹ ಸಂದೇಶ. ಯಾರೇ ಇರಲಿ ಕಟ್ಟು ಬಿದ್ದು ನಿಂತ್ಕೋಬಾರ್ದು ಅನ್ನೋಂಥ. ಯಾಕಂದ್ರೆ ನಾಳೆ ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲಿ ಸ್ಪಷ್ಟವಾದ ನಾಯಕರಿಲ್ಲ. ಅಲ್ಲಿ ಸ್ಪಷ್ಟವಾದ ನಾಯಕ ಸುವೇಂದು ಅಧಿಕಾರಿ ಇದ್ರೂ ಕೂಡ ಇನ್ನೊಂದು ಆಲೋಚನೆಗೆ ಕೇಂದ್ರ ಸರ್ಕಾರ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾದ ನಾಯಕರೇ ಇಲ್ಲ. ಅಪ್ಪಿ ಏನಾದರೂ ಸಮ್ಮಿಶ್ರದಲ್ಲಿ ಒಂದು ಅಧಿಕಾರಕ್ಕೆ ಬಂದ್ರೆ ನಾಳೆ ಇಲ್ಲಿ ಈ ಪರಿಸ್ಥಿತಿಗಳು ಬಂದಾಗ ಏನೇನು ಆಗಬಹುದು ಅನ್ನೋದಕ್ಕೆ ಇಲ್ಲಿಂದ ನೀವು ತಿಳ್ಕೊತಾ ಬರಬೇಕು. ಮತ್ತು ಯಾವ್ಯಾವ ನಿಲುವಿಗೆ ನೀವು ಯಾವ ರೀತಿ ಸ್ಪಂದಿಸಬೇಕು ನೀವು ಅದನ್ನೆಲ್ಲ ತಿಳ್ಕೊಳ್ಳುವಂಥ ಪಾಠದ ಫಲಿತಾಂಶ ಈ ಬಂದಿರುವಂಥದ್ದು. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಸ್ಥಳೀಯ ಮಟ್ಟದಲ್ಲೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಹೌದು. ಸೊ ಹಾಗಾಗಿ 9ನೇ ತಾರೀಕು ಯಾರಿಗೆ ಪಟ್ಟಾಭಿಷೇಕ ಅನ್ನೋದನ್ನ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.